ಪರಶುರಾಮ ಸೃಷ್ಟಿಯ ಪವಿತ್ರ ಭೂಮಿ ಎಂದೇ ಕರೆಯಲಾಗುವ ದಕ್ಷಿಣ ಕನ್ನಡ ಜಿಲ್ಲೆಯು ದೈವ ಮತ್ತು ದೇವಾಲಯಗಳ ಬೀಡು. ಸಕಲ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಿರುವ ತಪೋಭೂಮಿ ಹಾಗೂ ಶಾಂತಿಧಾಮಗಳ ತವರು ಈ ಜಿಲ್ಲೆ. ಕರಾವಳಿಯುದ್ದಕ್ಕೂ ವ್ಯಾಪಿಸಿರುವ ಅಸಂಖ್ಯಾತ ದೇವಸನ್ನಿಧಿಗಳು ತಮ್ಮ ಕಾರಣಿಕ ಶಕ್ತಿಗಳ ಮೂಲಕವೇ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಿವೆ. ಇಂತಹ ಕ್ಷೇತ್ರಗಳ ಪೈಕಿ ಹಚ್ಚ ಹಸುರಿನ ವನಸಿರಿಯ ನಡುವೆ ವಿಶಾಲ ಬಯಲು ಗದ್ದೆಗಳ ಮಧ್ಯೆ ಜುಳುಜುಳು ಹರಿಯುವ ಪಾಲ್ಗುಣಿ ನದಿ ತಟದಲ್ಲಿ ಕಂಗೊಳಿಸುತ್ತಿದೆ ಪೊಳಲಿಯ ರಾಜರಾಜೇಶ್ವರಿ ಕ್ಷೇತ್ರ. ಅತ್ಯಂತ ಪುರಾತನವಾದ ಈ ಕ್ಷೇತ್ರವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದ ಪೊಳಲಿ ಎಂಬಲ್ಲಿದೆ. ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಮಹಾಸರಸ್ವತಿಯ ಸ್ವರೂಪಳಾದ ರಾಜರಾಜೇಶ್ವರಿ ದೇವಿಯು ಭಕ್ತರ ಭಕ್ತಿಗೆ ಫಲವನ್ನು ಈಯುತ್ತಾ ಇಷ್ಟಪ್ರದಾಯಕಿಯಾಗಿ ಇಲ್ಲಿ ಮೆರೆದಿದ್ದಾಳೆ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ವಿಗ್ರಹವನ್ನು ಕಲ್ಲಿನಿಂದಲೋ ಅಥವಾ ಲೋಹದಿಂದಲೋ ಕೆತ್ತಲಾಗಿರುತ್ತದೆ. ಆದರೆ ಪೊಳಲಿಯ ರಾಜರಾಜೇಶ್ವರಿ ದೇವಿಯ ಮೂರ್ತಿಯನ್ನು ವಿಶಿಷ್ಟವಾಗಿ ಪರಿಕಾರಗೊಂಡ ಮಣ್ಣಿನಿಂದ ನಿರ್ಮಿಸಲಾಗಿದ್ದು, ಈ ಮೂರ್ತಿಯು ಸುಮಾರು 9 ಅಡಿಗಳಷ್ಟು ಎತ್ತರವಿದೆ. ಇಡೀ ಭಾರತದಲ್ಲಿ ಇಷ್ಟು ದೊಡ್ಡದಾದ ಮಣ್ಣಿನ ದೇವರ ಮೂರ್ತಿಯು ಬೇರೆಲ್ಲೂ ಕಾಣಸಿಗುವುದಿಲ್ಲ. ಶ್ರೀದೇವಿಗೆ ತೊಡಿಸಲು 18 ಮೊಳದ ಸೀರೆಯನ್ನೇ ಬಳಸಲಾಗುವುದು ವಿಶೇಷವಾಗಿದೆ. ಈ ದೇವಸ್ಥಾನವು 16 ಗ್ರಾಮಗಳಿಗೆ ಸಂಬಂಧಪಟ್ಟಂತೆ 1000 ಸೀಮೆಯ ವ್ಯಾಪ್ತಿಗೊಳಪಡುತ್ತದೆ. ಆದ್ದರಿಂದಲೇ ಈ ದೇವಸ್ಥಾನವು 1000 ಸೀಮೆಯ ಕ್ಷೇತ್ರ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ದೇವಾಲಯದ ಹಿನ್ನೆಲೆ. ಈ ದೇವಾಲಯದ ಐತಿಹ್ಯದ ಕುರಿತು ಮಾರ್ಕಂಡೇಯ ಪುರಾಣ ಮತ್ತು ಸಪ್ತಶತಿಗಳಲ್ಲಿ ವಿವರಣೆ ಕಂಡುಬರುತ್ತದೆ. ಅಶೋಕನ ಶಾಸನಗಳಲ್ಲೂ ಸಹ ಈ ದೇವಾಲಯದ ಕುರಿತಾದ ಉಲ್ಲೇಖಗಳಿವೆ ಎನ್ನಲಾಗುತ್ತದೆ. ಸುಮಾರು 2000 ವರ್ಷಗಳ ಹಿಂದೆ ಸುರತ ಎಂಬ ಮಹಾರಾಜನು ವೈರಿಗಳೊಂದಿಗೆ ಸೆಣಸಾಡಿ ತನ್ನ ರಾಜಕೋಶವನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ನಂತರ ಜಿಗುಪ್ಸೆಗೊಂಡು ಕಾಡಿನ ದಾರಿಯಲ್ಲಿ ಈತ ನಡೆದುಕೊಂಡು ಹೋಗುತ್ತಿದ್ದಾಗ ಸುಮೇಧ ಎಂಬ ಮಹರ್ಷಿಗಳೊಂದಿಗೆ ಈತನ ಮುಖಾಮುಖಿಯಾಗುತ್ತದೆ. ಮಹರ್ಷಿಗಳೊಂದಿಗೆ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ಅವರು ಸುರತನಿಗೆ ರಾಜರಾಜೇಶ್ವರಿ ದೇವಿಯ ಮಂತ್ರವನ್ನು ಉಪದೇಶಿಸುತ್ತಾರೆ. ದಿನನಿತ್ಯವೂ ಪಠಿಸುವಂತೆ ಸೂಚಿಸುತ್ತಾರೆ. ಸುರತರಾಜನು ಆ ಮಂತ್ರವನ್ನು ಪಠಿಸುತ್ತಾ ನಿದ್ರೆಗೆ ಜಾರುತ್ತಾನೆ. ಆಗ ಕನಸಿನಲ್ಲಿ ಆಸ್ಥಾನರೂಢಳಾಗಿ ಪರಿವಾರ ಸಮೇತ ಕುಳಿತಿದ್ದ ಶ್ರೀದೇವಿಯನ್ನು ಕಾಣುತ್ತಾನೆ. ಅರಸನು ಈ ವಿಷಯವನ್ನು ಕೂಡಲೇ ಮುನಿಗಳಿಗೆ ತಿಳಿಸುತ್ತಾನೆ. ಸುಮೇಧ ಮುನಿಯು ಅರಸನಿಗೆ ತಾನು ಕಂಡಂತೆಯೇ ರೂಪವುಳ್ಳ ದೇವಿಯ ಮೂರ್ತಿಯನ್ನು ಸೃಷ್ಟಿಸಿ ಪ್ರತಿಷ್ಠಾಪಿಸಿ ಪೂಜಿಸು ಎಂದು ಸಲಹೆಯನ್ನು ನೀಡುತ್ತಾರೆ. ಅದರಂತೆಯೇ ರಾಜನು ಮಣ್ಣಿನಿಂದ ದೇವಿಯ ಮೂರ್ತಿಯನ್ನು ಪ್ರಧಾನವಾಗಿ ರೂಪಿಸುತ್ತಾನೆ. ನಂತರ ದೇವಿಯ ಅಕ್ಕಪಕ್ಕದಲ್ಲಿ ಸುಬ್ರಹ್ಮಣ್ಯ, ಗಣಪತಿ, ಭದ್ರಕಾಳಿ, ವಿಷ್ಣು, ಬ್ರಹ್ಮ, ಶೂಲಿನಿ, ದಂಡಿನಿ ಮುಂತಾದ ಗಣಗಳನ್ನು ಮಣ್ಣಿನಿಂದ ರೂಪಿಸಿ ಪ್ರತಿಷ್ಠಾಪಿಸಿ ಪೂಜಿಸಲು ಪ್ರಾರಂಭಿಸುತ್ತಾನೆ. ಇದರಿಂದಾಗಿ ದೇವಿಯ ಅನುಗ್ರಹವನ್ನು ಪಡೆದ ಸುರತ ಮಹಾರಾಜನು ಕಾಲಾನಂತರದಲ್ಲಿ ತನ್ನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ. ತಾನು ನಿರ್ಮಿಸಿ ಪೂಜಿಸಿದ್ದ ದೇವಿಯ ವಿಗ್ರಹಕ್ಕೆ ಅದು ಇದ್ದ ಸ್ಥಳದಲ್ಲೇ ಒಂದು ಆಲಯವನ್ನು ಕೂಡ ಕಟ್ಟಿಸುತ್ತಾನೆ. ತನ್ನ ವಜ್ರಖಚಿತ ರಾಜಕಿರೀಟವನ್ನೇ ದೇವಿಗೆ ಅರ್ಪಿಸುತ್ತಾನೆ. ಈಗ ದೇವಿಯ ಶಿರವನ್ನು ಅಲಂಕರಿಸಿರುವ ಕಿರೀಟವು ಈ ರಾಜನದ್ದೇ ಎಂಬ ನಂಬಿಕೆ ಜನರಲ್ಲಿದೆ. ತದನಂತರ ಪೊಳಲಿಯನ್ನಾಳಿದ ಅನೇಕ ರಾಜವಂಶಸ್ಥರು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಪೊಳಲಿಯ ವಿಶೇಷತೆಗಳು. ರಾಜರಾಜೇಶ್ವರಿಯದ್ದು ವಿಶಿಷ್ಟವಾದ ಮಣ್ಣಿನಿಂದ ಮಾಡಿದ ವಿಗ್ರಹವಾಗಿದೆ.
ಈ ವಿಗ್ರಹವು ಕಲ್ಲಿನಷ್ಟೇ ಗಟ್ಟಿಯಾಗಿದ್ದು ಮರಗಳ ವಿಶಿಷ್ಟ ಔಷಧೀಯ ರಸವನ್ನು ಬಳಸಿ ಮೂರ್ತಿಗೆ ಕಲ್ಲಿನ ಬಲ ಬರುವಂತೆ ಮಾಡಲಾಗಿದೆ. ಈ ದೇವಿಯ ಮೂರ್ತಿಯು ಮಣ್ಣಿನಿಂದ ಮಾಡಿರುವುದರಿಂದ ಈ ಮೂರ್ತಿಗೆ ಅಭಿಷೇಕ ಮಾಡಲಾಗುವುದಿಲ್ಲ. ದೇವಾಲಯದ ಗರ್ಭಗೃಹದೊಳಗಿನ ಮೂರ್ತಿಗಳಿಗೆ ಸಾಧಾರಣವಾಗಿ 12 ವರ್ಷಗಳಿಗೊಮ್ಮೆ ಲೇಪಾಷ್ಟಗಂಧ ಎಂಬ ವಿಶೇಷ ಲೇಪನವನ್ನು ಮಾಡಲಾಗುತ್ತದೆ. ಆಗ ವಿಧಿವತ್ತಾಗಿ ಬ್ರಹ್ಮಕಲಶೋತ್ಸವಾದಿಗಳು ನಡೆಯುತ್ತವೆ. ಈ ಲೇಪನದಲ್ಲಿ ಕಡುಶರ್ಕರ ರಸವೆಂಬ 64 ಗಿಡಮೂಲಿಕೆಗಳು, 7 ವಿಧದ ಮಣ್ಣುಗಳು, ಬಂಗಾರ ಮತ್ತು ಬೆಳ್ಳಿಯ ಪುಡಿ ಹಾಗೂ ಪಾದರಸವನ್ನು ಬಳಸಿ ಮೂರ್ತಿಗಳಿಗೆ ಲೇಪನ ಮಾಡಲಾಗುತ್ತದೆ. ಅಲ್ಲದೆ ಶಂಖವನ್ನು ಪುಡಿ ಪುಡಿ ಮಾಡಿ ಸಿಯಾಳದ ನೀರಿನಲ್ಲಿ ಬೆರೆಸಿ ಶಂಖಲೇಪನ ಎಂಬ ವಿಶೇಷ ಲೇಪನವನ್ನು ಮಾಡಲಾಗುತ್ತದೆ. ಬಳಿಕ ಪ್ರಕೃತಿ ದತ್ತವಾದ ಕೆಂಪು, ಹಸಿರು, ಹಳದಿ, ಕಪ್ಪು ವರ್ಣ ಬಳಸಿ ಮೂರ್ತಿಗೆ ಮುಖವರ್ಣಿಕೆ ಮಾಡಲಾಗುತ್ತದೆ. ಈ ದೇವಸ್ಥಾನದ ಗರ್ಭಗುಡಿಯ ವಿಶೇಷವೆಂದರೆ ಒಂದೇ ವೇದಿಕೆಯಲ್ಲಿ ಹಲವಾರು ಗುಣ ಸ್ವಭಾವಗಳ ದೇವದೇವಿಯರ ಸಮೂಹವನ್ನೇ ಕಾಣಬಹುದಾಗಿದೆ. ಇಲ್ಲಿನ ಆಶ್ಚರ್ಯದ ವಿಚಾರವೆಂದರೆ ಕ್ಷೇತ್ರದ ಅಧಿದೇವತೆ ರಾಜರಾಜೇಶ್ವರಿಯಾದರೂ ಬಲಿ ಉತ್ಸವ, ರಥೋತ್ಸವ, ರಂಗಪೂಜೆ ಇತ್ಯಾದಿಗಳೆಲ್ಲ ನಡೆಯುವುದು ಆಕೆಯ ಪುತ್ರನಾದ ಸುಬ್ರಹ್ಮಣ್ಯನಿಗೆ. ಶ್ರೀ ಕ್ಷೇತ್ರದ ಹೊರಾಂಗಣದಲ್ಲಿ ಸುಮೇಧ ಮುನಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎನ್ನಲಾದ ದುರ್ಗಾ ಪರಮೇಶ್ವರಿ ದೇವಿಯ ಗುಡಿ ಇದೆ. ಕ್ಷೇತ್ರದ ಅಧಿದೇವತೆ ಶ್ರೀ ರಾಜರಾಜೇಶ್ವರಿಯಾದರೂ ದೇವಾಲಯದ ಆಸ್ತಿ ಕಡತಗಳಲ್ಲಿ ದೇವಾಲಯದ ಒಡತಿಯಾಗಿ ಈ ದುರ್ಗಾ ಪರಮೇಶ್ವರಿ ದೇವಿಯು ಬಿಂಬಿಸಲ್ಪಟ್ಟಿರುವುದು ವಿಶೇಷವಾಗಿದೆ. ದೈನಂದಿನ ಪೂಜೆಗಳಲ್ಲಿ ಪ್ರಥಮ ಪೂಜೆಯು ದುರ್ಗಾ ಪರಮೇಶ್ವರಿಗೆ ನಡೆಸಲಾಗುತ್ತದೆ. ನಂತರ ಶ್ರೀ ರಾಜರಾಜೇಶ್ವರಿ ದೇವಿಗೆ ಹಾಗೂ ಪರಿವಾರ ದೇವತೆಗಳಿಗೆ ಪೂಜೆ ನಡೆಸಲಾಗುತ್ತದೆ. ಪೊಳಲಿಯಲ್ಲಿ ನಡೆಯುವ ಜಾತ್ರೆಯು ಲೋಕಪ್ರಸಿದ್ಧವಾಗಿದೆ. ಪೊಳಲಿಯ ಜಾತ್ರೆಯು ಸುಮಾರು 1 ತಿಂಗಳುಗಳ ಕಾಲ ನಡೆದು ಕರ್ನಾಟಕದ ಅತಿ ಸುದೀರ್ಘಾವಧಿಯ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಜಾತ್ರೋತ್ಸವವೆಂದು ಪ್ರತೀತಿ ಇದ್ದರೂ ಜಾತ್ರೋತ್ಸವ ನಡೆಯುವುದು ಶ್ರೀ ಸುಬ್ರಹ್ಮಣ್ಯ ದೇವರಿಗೆ. ಇದು ಇಲ್ಲಿನ ವಿಶೇಷ. ಪೊಳಲಿಯ ಜಾತ್ರೆಯ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣಿಗೆ ಭಾರಿ ಮಹತ್ವ ಇದೆ. ಜಾತ್ರೆಗೆ ಬಂದವರು ಪುರಾಲ್ದ ಪ್ರಸಾದ ಎಂದೇ ಕರೆಯಲ್ಪಡುವ ಕಲ್ಲಂಗಡಿ ಹಣ್ಣನ್ನು ಖರೀದಿಸದೆ ಹಿಂದಿರುಗುವುದಿಲ್ಲ. ಪುರಾಣದಲ್ಲಿ ಬರುವ ರಕ್ತ ಬೀಜಾಸುರನ ತಲೆ ಎಂದು ಬಿಂಬಿತವಾಗಿರುವ ಕಲ್ಲಂಗಡಿ ಹಣ್ಣಿನ ಹಿಂದೆ ಒಂದು ಸ್ವಾರಸ್ಯಕರ ಕಥೆ ಇದೆ. ದೇವಿಯು ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ಆತನು ದೇವಿಯಲ್ಲಿ ತಾನು ಅಮರನಾಗಿರುವಂತೆ ವರಬೇಡುತ್ತಾನೆ. ಅದಕ್ಕೆ ದೇವಿಯು ಪೊಳಲಿ ಜಾತ್ರೆ ಸಂದರ್ಭದಲ್ಲಿ ನಿನ್ನ ತಲೆ ಕಲ್ಲಂಗಡಿ ಹಣ್ಣಿನ ರೂಪವನ್ನು ತಾಳಲಿ, ಅದನ್ನು ಭಕ್ತರು ಪ್ರಸಾದವಾಗಿ ಸ್ವೀಕರಿಸಲಿ ಎನ್ನುತ್ತಾಳೆ. ಅದರಂತೆಯೇ ಪೊಳಲಿಯ ಸುತ್ತಮುತ್ತ ಬೆಳೆಸಲಾಗುವ ಕಲ್ಲಂಗಡಿ ಹಣ್ಣಿನ ತಿರುಳು ರಕ್ತ ಬೀಜಾಸುರನ ರಕ್ತದ ಬಣ್ಣದಂತೆ ಕಡು ಕೆಂಪಾಗಿದ್ದು ಅದನ್ನು ಪ್ರಸಾದದಂತೆ ಜನರು ಸ್ವೀಕರಿಸುತ್ತಾರೆ. ಪೊಳಲಿಯ ಜಾತ್ರೆಯ ಸಂದರ್ಭದಲ್ಲಿ ದೇವಿಯು ಚಂಡಮುಂಡರ ರುಂಡ ಚೆಂಡಾಡಿದ ನೆನಪಿಗಾಗಿ ನಡೆಯುವ ಚೆಂಡಾಟವು ಲೋಕವಿಖ್ಯಾತವಾಗಿದೆ. ಪೊಳಲಿ ಚೆಂಡಾಟವು ಮಳಲಿ ಹಾಗೂ ಅಮ್ಮುಂಜೆ ಗ್ರಾಮದ ಮಧ್ಯೆ ನಡೆಯುತ್ತದೆ. ಈ ಚೆಂಡಾಟದಿಂದಾಗಿ ಶ್ರೀ ರಾಜರಾಜೇಶ್ವರಿ ದೇವಿಯ ಜಾತ್ರೆಯು ಪೊಳಲಿ ಚೆಂಡು ಎಂದೇ ಕರೆಸಿಕೊಳ್ಳುತ್ತದೆ. ದೇವಿಯು ರಾಕ್ಷಸರನ್ನು ಸಂಹರಿಸಿದ ನೆನಪಿಗಾಗಿ ಹುಲ್ಲು ಮತ್ತು ಚರ್ಮದಿಂದ ಮಾಡಲಾದ ಚೆಂಡನ್ನು ಕಾಲಿನಲ್ಲಿ ಒದೆಯುವ ಮೂಲಕ ವಿಜಯ ದಿನವನ್ನಾಗಿ ಆಚರಿಸಲಾಗುತ್ತದೆ. 1 ತಿಂಗಳ ಕಾಲ ನಡೆಯುವ ಜಾತ್ರೆಯ ಕಡೆಯ 5 ದಿನಗಳಲ್ಲಿ 16 ಗ್ರಾಮದ ಸಹಸ್ರಾರು ಮಂದಿ ಭಕ್ತಾದಿಗಳ ಸಮ್ಮುಖದಲ್ಲಿ ಪೊಳಲಿ ಚೆಂಡಾಟ ನಡೆಯುತ್ತದೆ. ಟಿಪ್ಪು ಸುಲ್ತಾನನು ತುಳುನಾಡಿಗೆ ದಾಳಿ ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಈ ದೇವಸ್ಥಾನದ ಚೆಂಡಿನ ಆಟದ ವೈಭವದ ವಿಚಾರ ತಿಳಿದು ಚೆಂಡಿನ ಆಟ ನಡೆಯುವ ಗದ್ದೆಯ ಉತ್ತರದಲ್ಲಿ ಒಂದು ಕಟ್ಟೆ ಕಟ್ಟಿಸಿ ಅಲ್ಲಿ ಕುಳಿತು ಚೆಂಡಾಟವನ್ನು ನೋಡಿದನೆಂಬ ಐತಿಹ್ಯವಿದೆ. ಕೆಳದಿಯ ರಾಣಿ ಚೆನ್ನಮ್ಮ ಪೊಳಲಿಗೆ ಬಂದು ಮಹಾರಥವನ್ನು ದೇವಿಗೆ ಅರ್ಪಿಸಿದ್ದಳಂತೆ.
ಮೈಸೂರು ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರವರು ಪೊಳಲಿಗೆ ಸುಮಾರು 4 ಸಲ ಭೇಟಿಯಿಟ್ಟು ದೇವಿಗೆ ಅನೇಕ ಆಭರಣಗಳನ್ನು ಒಪ್ಪಿಸಿದ್ದಾರೆ. ಕ್ರಿಸ್ತಶಕ 1443ರಲ್ಲಿ ವಿಜಯನಗರದ ಅರಸರಾದ 2ನೇ ದೇವರಾಯನ ಆಸ್ಥಾನಕ್ಕೆ ಪರ್ಷಿಯಾ ದೊರೆಯ ರಾಯಭಾರಿ ಅಬ್ದುಲ್ ರಜಾಕನು ಭೇಟಿ ನೀಡಿದ್ದನು. ಅವನು ತನ್ನ ಪ್ರವಾಸ ಕಥನದಲ್ಲಿ ಪೊಳಲಿಯ ರಾಜರಾಜೇಶ್ವರಿ ದೇವಾಲಯದ ಮೂರ್ತಿಗಳ ವೈಭವವನ್ನು ಹೊಗಳಿ ಜಗತ್ತಿನಲ್ಲಿ ಇಂತಹ ಶಿಲ್ಪಗಳನ್ನು ಎಲ್ಲಿಯೂ ನೋಡಿಲ್ಲ ಎಂದು ಬರೆದಿದ್ದಾನೆ. ಸಾವಿರಾರು ವರ್ಷಗಳಿಂದ ಸೌಂದರ್ಯ ಲಹರಿ ಪಾರಾಯಣವನ್ನು ಸೇವೆಯಾಗಿ ದೇವಿಗೆ ಅರ್ಪಿಸಲಾಗುತ್ತಿದೆ. ಈ ದೇವಸ್ಥಾನವನ್ನು ಇತ್ತೀಚೆಗಷ್ಟೇ ಜೀರ್ಣೋದ್ಧಾರಗೊಳಿಸಲಾಗಿದೆ. ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ಇತ್ತರೆ ಸಕಲ ಕಷ್ಟಾದಿಗಳು ನಾಶವಾಗಿ ನೆಮ್ಮದಿಯ ಜೀವನ ಮನೆ ಮಾಡುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಆದ್ದರಿಂದಲೇ ದಿನಂಪ್ರತಿ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡುತ್ತಿರುತ್ತಾರೆ. ಭವ್ಯ ದೇವಾಲಯದಲ್ಲಿ ಅನಾವರಣಗೊಂಡಿರುವ ಶಿಲಾಕೃತಿಗಳನ್ನು ಕಂಡಾಗ ಬೇಲೂರು ಹಳೇಬೀಡಿನ ದೇವಾಲಯದ ನೆನಪು ಮರುಕಳಿಸುತ್ತದೆ. ದೇವಾಲಯದ ಸುತ್ತ ಒಂದೊಂದು ಅಂಕಣದಲ್ಲಿ ಕೆತ್ತಿ ನಿರ್ಮಿಸಲಾಗಿರುವ ಶಿಲ್ಪಕಲೆಗಳ ಸಾಲು ಒಂದೊಂದು ಪುರಾಣ ಕಥೆಯನ್ನು ಸಾರುತ್ತವೆ. ಪೊಳಲಿ ರಾಜರಾಜೇಶ್ವರಿ ದೇವಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಿರುಪರಿಚಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.